ನಮ್ಮ ದೇಶದಲ್ಲಿ ದುಡ್ಡನ್ನ ಯಾರು ಪ್ರಿಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರೂ ಈಸಿಯಾಗಿ ಹೇಳ್ತೀವಿ RBI ಅಂತ. ಆದ್ರೆ ನಾರ್ಮಲ್ ಬ್ಯಾಂಕ್ಗಳು ಕೂಡ ದುಡ್ಡನ್ನ ಪ್ರಿಂಟ್ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅದ್ ಹೇಗಂದ್ರೆ ಫಾರ್ ಎಕ್ಸಾಂಪಲ್ಗೆ 10 ಜನ ಹೋಗ್ಬಿಟ್ಟು ಒಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡ್ತಾರೆ. ಆ 10 ಜನನು 100 ರೂಪಾಯಿಗೆ 1000 ರೂಪಾಯಿನ ಅದೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆ ಬ್ಯಾಂಕು ಅದೇ 1000 ರೂಪಾಯಿ ತಗೊಂಡು 400 ರೂಪಾಯಿಗೆ ಇಬ್ಬರಿಗೆ ಲೋನ್ ಕೊಡುತ್ತೆ. ಅದೇ 1000 ರೂಪಾಯಿನಲ್ಲಿ ಬ್ಯಾಂಕ್ ಲೋನ್ ಕೊಟ್ಟರು ಕೂಡ ಈ 10 ಜನ ಏನ್ ಡೆಪಾಸಿಟ್ ಮಾಡಿರ್ತಾರಲ್ಲ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ 100 ರೂಪಾಯಿ ಬ್ಯಾಲೆನ್ಸ್ ತೋರಿಸ್ತಾನೆ ಇರುತ್ತೆ. ಜೊತೆಗೆ ಏನ್ ಸಾಲ ತಗೊಂಡಿರ್ತಾರಲ್ವಾ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ 400 ರೂಪಾಯಿ ಶೋ ಆಗ್ತಿರುತ್ತೆ. ಈಗ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರೋ 1000 ರೂಪಾಯಿ ಮತ್ತೆ ಲೋನ್ ಕೊಟ್ಟಿರೋದು 800 ರೂಪಾಯಿ ಎರಡು ಸೇರಿದ್ರೆ 1800 ರೂಪಾಯಿ ಆಗುತ್ತೆ. ಆದ್ರೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ತೋರಿಸೋದು 1000 ರೂಪಾಯಿ. ಈ 800 ರೂಪಾಯಿನ ಬ್ಯಾಂಕ್ ಹೊಸದಾಗಿ ಸೃಷ್ಟಿ ಮಾಡಿರೋದು. ಇದನ್ನೇ ನಾವು ಡಿಜಿಟಲ್ ಮನಿ ಕ್ರಿಯೇಷನ್ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಅಂತ ಕರಿತೀವಿ. ನಾವೇನ್ ಬ್ಯಾಂಕ್ ಗಳ ಫಂಕ್ಷನ್ ನ ಓದಿರ್ಬೇಕಾದ್ರೆ ಇದರಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಅಂತ ನೋಡಿರ್ತೀವಲ್ವಾ, ಅದೇ ಇದು. ಬ್ಯಾಂಕ್ ಯಾಕೆ ಈ ರೀತಿ ಮಾಡುತ್ತೆ ಅಂದ್ರೆ ಬ್ಯಾಂಕ್ ಗಳಿಗೆ ಚೆನ್ನಾಗಿ ಗೊತ್ತು 10 ಜನನು ಬಂದು ಒಂದೇ ಸರಿ ತಮ್ಮ ದುಡ್ಡನ್ನ ವಿತ್ ಡ್ರಾ ಮಾಡಲ್ಲ ಅಂತ. ಇಲ್ಲಿ ದುಡ್ಡು ಒಬ್ರಿಂದ ಒಬ್ರಿಗೆ ಮತ್ತೊಬ್ರಿಂದ ಮತ್ತೊಬ್ರಿಗೆ ಹರಿದಾಡ್ತಾನೆ ಇರುತ್ತೆ.